ವಾ ಬೈರವ, ಇವತ್ತೇನಾರ ವಿಶೇಷ ತಗೊಬಿಟ್ಟು ಬಂದಿದ್ಯೋ ಏನು? ಬಂದಾಗೆಲ್ಲ ಏನಾರ ಒಂದೊಂದು ಬಿಸಿ 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 ಸುದ್ದಿ ತಗೊಬಿಟ್ಟು ಬರ್ತೀಯಲ್ಲ, ಈಗ ಏನಾರ ವಿಶೇಷ ಏನಾರ ತಗೊಬಿಟ್ಟು ಬಂದಿದ್ಯಾ ಅಂತ. ಏನ್ ವಿಶೇಷ ತಗೊಬಿಟ್ಟು ಬರ್ಲಿ ಪೊದ್ದು ಡಾರ್ಲಿಂಗ್. ನೀನು ನಂಬ್ಕೊಂಡು ಯಾವ ಕಾಲ ಆಯ್ತು. ನೀನಂತೂ ನನ್ನ ಮದುವೆ ಮಾಡ್ಕೊಳಂಗಿಲ್ಲ. ನೀನು ನನ್ನನ್ನು ಹೋಗ್ಲಿ ಬಾ ಜೊತೆ ಅಂತ ಕರೆದ್ರೆ ಈಗಲೇ ಬರೋಕ್ಕಿಲ್ಲ ಅಂತೀಯ. ನನಗೂ ಬೇಜಾರಾಗ್ಬಿಟ್ಟೈತೆ. ನೋಡು, ಈ ಉಷನ್ ಹಾಸ್ಪಿಟ್ಲ್ ಐತಲ್ಲ, ಇಲ್ಲಿ ಯಾರನ್ನಾದ್ರೂ ಮ್ಯಾಲ್ಗಡಿ ಕಳಿಸ್ತಾಳೇನೋ ಉಷಾ. ಹಾಗೆ ನೀ ಕರ್ಕೊಂಡು ಹೋಗ್ಬಿಡ ನೀ ಜೊತೆಗೆ. ಯಾವುದಾದ್ರೂ ಒಳ್ಳೆ ಪಿಗರ್ ಸಿಗ್ತದ ಅಂತ ಹೇಳ್ಬಿಟ್ಟು ಆವಾಗಿಂದ ನೋಡ್ತಾ ಇದ್ದೀನಿ ಪೊದ್ದು ಡಾರ್ಲಿಂಗ್. ಯಾರು ಸಿಗ್ತಾನೆ ಇಲ್ವಲ್ಲ. ಯಪ್ಪ ತಂದೆ ಅಂತ ಕೆಲಸ ಮಾಡ್ಬಿಟ್ಟು ಆಮೇಕಿಂದ ಮ್ಯಾಲ್ಗಡಿ ಕರ್ಕೊಂಡು ಹೋಗ್ಬಿಡು. ಪಾಪ ಇಲ್ಲಿ ಜೈಲು ಕರ್ಕೊಂಡು ಹೋಗ್ಬಿಡ್ತಾರ ನಮ್ಮ ಹುಷನ. ನಿನಗೆ ನೋಡಿ ಅಂತ ಆಸೆ ಬಂದ್ಬಿಟ್ಟೈತಿ ಇವಾಗ. ಯಾರನ್ನ ಮದುವೆ ಮಾಡ್ಕೊಳ್ಳೋವಾಗೆಲ್ಲ ನಿನಗೆ ಬೋಲ ಆಸೆ ಬಂದ್ಬಿಡ್ತದೆ ಅಲ್ವೇ? ನಾನು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅವಾಗ ಅವಳನ್ನ ಕಟ್ಕೋತೀನಿ ಅಂತ ಹೋಗ್ಬಿಟ್ಟು ಓಡ್ ಬಂದಲ್ಲ. ಹೋಗಿ ಅವಳನ್ನೇ ಕಟ್ಕೋಬೇಕಿತ್ತು. ಬ್ಯಾಡ ಅಂತ ಅಂದವ್ರು ಯಾರು? ನೀನು ಈಗಲೂ ಬತ್ತೀನಿ ಭೈರವ ಅಂತ ಒಂದು ಮಾತು ಹೇಳು ಡಾರ್ಲಿಂಗ್. ಒಂದು ಮಾತು ಹೇಳು, ಫಟ್ ಅಂತ ಹೇಳ್ಬಿಟ್ಟು ನಿನ್ನ ಕಡೆಗೆ ಜಂಪ್ ಆಗ್ಬಿಟ್ಟು ಬಂದ್ಬಿಡ್ತೀನಿ. ನಿನ್ನ ಹಂಗೆ ಕರ್ಕೊಂಡು ಹೊಂಟೋಯ್ತಿರ್ತೀನಿ. ಸಾಕು ಪೊದ್ದು ಡಾರ್ಲಿಂಗ್, ವಯಸ್ಸಾಗೋಯ್ತು ನಿನ್ಗೂನುವೆ. ಇದ್ಬಿಟ್ಟು ಏನು ಮಾಡಿ ಕಿತ್ತು ಗುಡ್ಡೆ ಆಗ್ತೀಯ ಹೇಳಿ ನೀನುವೆ. ಯಾಕೆ ಬೇಕು ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಆಯಾಗಿ ನೋಡ್ಕೊತೀನಿ ನಿನ್ನ ರಾಣಿಯಾಗಿ, ಮಹಾರಾಣಿಯಾಗಿ. ಅದಕ್ಕೆ ಹೇಳಿದ್ದು ಬಂದ್ಬಿಡು. ಉಷನ್ ಮದುವೆ ಆಗೋ ಟೈಮಾಗೆ ನಾನು ನೀನು ಮದುವೆ ಮಾಡ್ಕೊಂಡು ಸ್ವರ್ಗದಲ್ಲಿ ಮದುವೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡೋಣ. ನನಗೂ ಹಿಂಗೆ ಅಲ್ದು ಬೇಜಾರಾಗೋಗ್ಬಿಟ್ಟೈತೆ. ನಾನು ಹೊಂಟೋಗ್ಬಿಡೋಣ ಅಂತ ಅಂದ್ಕೊಂಡಿವ್ನಿ. ನೀನು ಬರೋ ಗಂಟ ನಾನು ಎಲ್ಲೋಗ್ಲಿ? ನೀನು ಬರೋ ಗಂಟ ನಾನು ಕಾಯ್ಬೇಕಲ್ಲ. ಅದಕ್ಕೆ ಕಾಯ್ತಾ ಇವನಿ ನಾನಂತೂ. ಯಾವಾಗ ಬತ್ತಾಳೆ ನನ್ನ ಪೊದ್ದು ಡಾರ್ಲಿಂಗು, ಯಾವಾಗ ಬತ್ತಾಳೆ ಅಂತ. ನೀನು ಬರೋಂಗಿಲ್ಲ, ನಾನು ಹೋಗಂಗಿಲ್ಲ, ಮದುವೆ ಮಾಡ್ಕೊಳಂಗಿಲ್ಲ. ಇನ್ನು ಎಷ್ಟು ದಿನ ಕಾಯ್ಬೇಕು ಪೊದ್ದು ಡಾರ್ಲಿಂಗ್, ನೀನೇ ಹೇಳು. ಅಂದ್ರೆ ಫಿಕ್ಸ್ ಮಾಡ್ಕೊಂಡೆ ಬಂದಿದೀಯ ಅನ್ನೋ ಇವತ್ತು. ನನ್ನ ಸೇರಿ ಮ್ಯಾಲು ಕರ್ಕೊಂಡು ಹೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಯವ್ವ ತಂದೆ, ಸಾಕು. ಇನ್ನು ನನ್ನ ಮಗನ ಮದುವೆ ನೋಡಿಲ್ಲ. ನನ್ನ ಮಗ ಇನ್ನು ಓದ್ತಾವ್ನಿ, ಅವನು ಬಂದಿಲ್ಲ, ಅವ್ನ ಮದುವೆ ನೋಡಿಲ್ಲ, ಏನು ನೋಡಿಲ್ಲ. ನಾನು ಇಷ್ಟು ಬಿರ್ನ ಸತ್ತೋಗ್ಬಿಟ್ರೆ ಹೆಂಗೆ ಹೇಳು? ಅದನ್ನೇ ಹೇಳೋಣ ಅಂತ ಬಂದೆ. ನೀನೇ ನಿನ್ನ ಮಗನ ಮದುವೆ ನೋಡಂಗಿಲ್ಲ, ಅವನೇ ಬೇಕಾದ್ರೆ ಮಾಡ್ಕೊತಾನೆ. ನೀನೇನು ತಲೆ ಕೆಡಿಸ್ಕೊಬೇಡ. ಅಷ್ಟಕ್ಕೆಲ್ಲ ಯಾಕೆ ಡಾರ್ಲಿಂಗ್ ಚಿಂತೆ ಇದು ಮಾಡ್ಕೊಂಡಿರ್ತೀಯ? ಬಿಟ್ಬಿಡು, ಎಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ನನ್ನ ಜೊತೆ ಬರೋದು ಕಲ್ತ್ಕ ನೋಡು. ಇಲ್ಲ ಅಂದರೆ ಉಷನ್ನ ಇನ್ವಿಟೇಷನ್ನಾಗಿ ನಾನು ಹೆಸ್ರು ಹಾಕ್ಸ್ಬೇಕಪ್ಪ. ಸುಖಾಗಮನ ಬಯಸುವವರು ಅಂತ ಹೇಳ್ಬಿಟ್ಟು ನಾನು ಹೆಸ್ರು ಹಾಕಿಸ್ಬೇಕು. ಅನಿಯಾಗೆ ಭೈರವ ಅಂತ ಹೇಳ್ಬಿಟ್ಟು ಇದಕ್ಕೂ ಅಂತನು ಎರಡರಾಗ ಒಂದನ ನನಗೂ ಅಂತ ಹೇಳು ಪೊದ್ದು ಡಾರ್ಲಿಂಗ್. ಏನ್ ಚಿಕ್ಕಮ್ಮ ಫುಲ್ಲು ಇಬ್ರು ನೀವು ನಮ್ಮ ಭೈರವ ಸೇರ್ಕೊಂಡೇನು ಫುಲ್ ಡಿಸ್ಕಷನ್ನು? ನಮ್ಮ ಭೈರವಂಗ್ ಮದುವೆ ಮಾಡಿಸ್ಬೇಕಂತೆ. ಇಲ್ಲಾಂದ್ರೆ ನಾನೇನಿಯಾ ಬಿರ್ನ ಹೊಂಟೋಗ್ಬಿಡ್ಬೇಕಂತ ಜೊತೆಗೆ. ಲೆಕ್ಕಾಕ ಹೆಂಗೆ ಹೇಳ್ತಾನೆ ಅಂತ. ನೀನು ಹಾಸ್ಪಿಟ್ಲ್ ತಗ ಬಂದು ಕಾಯ್ಕೊಂಡು ನಿಂತವನಂತೆ. ನೀ ಯಾವಾಗ ಯಾರನ್ನ ಗೋವಿಂದ ಇಂಜೆಕ್ಷನ್ ಕೊಟ್ಬಿಟ್ಟು ಮ್ಯಾಲ್ಗಡಿ ಕಳಿಸ್ಬಿಡ್ತೀಯಾ, ಅವಾಗ ಹಂಗೆ ನೀ ಕರ್ಕೊಂಡು ಹೊಂಟೋಗ್ಬಿಡ್ನಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಾಕ್ಲಾಗೆ ನೀ ಕಾಯ್ಕೊಂಡಿದ್ದೀನಿ ಅಂತ ಹೇಳ್ತಿರೋದು ನೋಡು. ಭೈರವ, ನೀನಂತೂ ನನ್ನನ್ನು ಒಂದೇ ಸಲ ಜೈಲ್ಗೆ ಹಾಕ್ಸ್ಬೇಕು ಅಂತ ಫಿಕ್ಸ್ ಆಗಿದೆಯಾ. ಹಂಗೆ ಹಾಕಿಸ್ಬಾರ್ದು ಅಂತ ಹೇಳಿದ್ರೆ ಇನ್ವಿಟೇಷನ್ನಾಗಿ ನನ್ನ ಹೆಸ್ರು ಹಾಕಿಸ್ಬೇಕು. ಇನ್ವಿಟೇಷನ್ನಾಗೆ ಭೈರವ ಸುಖಾಗಮನ ಬಯಸುವವರು ಭೈರವ ಅಂತ ಹೇಳ್ಬಿಟ್ಟು ನೀನು ಹಾಕಿಸ್ಬೇಕು. ಹಂಗೆ ಹಾಕಿಸಿದ್ರೆ ಹೇಳಮ್ಮ ಸುಮ್ಮನಾಗ್ತೀನಿ. ಇಲ್ಲ ನಿಮಗೆ ಕಾಟ ಕೊಡೋದಂತೂ ಬಿಡಲ್ಲ. ನಿಮ್ಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ನನಗೆ ಅಂತ ನೀವೆಲ್ಲ ಏನು ಮಾಡಿದ್ದೀರಾ ಪೊದ್ದು ಡಾರ್ಲಿಂಗ್? ಏನು ಮಾಡಿದ್ಯಾ ನನಗೋಸ್ಕರ ಅಂತ? ನೀನು ಏನು ಮಾಡಿದ್ಯಾ? 10 ಪೈಸೆದು ಏನು ಮಾಡಿದ್ಯಾ ತೋರಿಸು. ಬರೀ ನನ್ನ ಹತ್ರ ಮಾಡಿಸ್ಕೊಳ್ಳೋದೇನೆ ನೀನು. ನಿನಗೆ ಅಂತ ನಾನು ಎಷ್ಟು ಮಾಡಿದ್ದೀನಿ? ನನಗೋಸ್ಕರ ಅಂತ ಒಂದು ಕಿಂಚಿತ್ ಏನಾರ ಮಾಡಿದ್ಯಾ? ಇಲ್ಲ, ನೀನು ಮಾಡೋದು ಇಲ್ಲ ಅಂತ ನಂಗೆ ಸಂದ ಗೊತ್ತು. ಅದಕ್ಕೆ ಹೇಳಿದ್ದು ಇದನ್ನ ಮಾಡ್ರಿ ಅಂತ ಹೇಳ್ಬಿಟ್ಟು ಮಾಡಿ ನನಗೂ ಬೇಜಾರಾಗ್ಬಿಟ್ಟೈತಿ. ಹೋಗ್ಬಿಡ್ತೀನಿ ಅಷ್ಟೇನಿಯಾ. ನೋಡಿದ ಮಕ್ಕಳೇ ನೋಡಿ ಬೇಜಾರಾಗಕ್ಕಿಲ್ವಾ? ಅದಕ್ಕೆ ನೀವು ಹೋಗನಿ ಅಂತ ಪಿಲಾನ್ ಮಾಡ್ಕೊಂಡಿವ್ನಿ. ಹೇಳ್ಬಿಟ್ಟು ಹೋಗನಿ ಅಂತ ಬಂದೆ. ಅಯ್ಯೋ ಭೈರವ, ನೀ ಸುಮ್ಕಿರು. ನೀನು ಹೋಗಕ್ಕಿಲ್ಲ ಅಂತ ಗೊತ್ತು. ಸುಮ್ಕಿ ಎದ್ರಸಕ್ ಹೋಗ್ಬೇಡ. ಅಲ್ಲ ನೀನು ನನ್ಗೆ ಒಂದು ಟೆನ್ಷನ್ ಆಯ್ತೈತೆ. ನಿನ್ನ ಮಗನ ಮದುವೆ ನೀನು ನೋಡಕ್ಕಿಲ್ಲ ಅಂತೀಯಲ್ಲ, ಅದಕ್ಕೆ ಟೆನ್ಷನ್ ಆಯ್ತಿರೋದು ನನಗೆ. ಅಂದ್ರಷ್ಟು ಒಳಗಡೆ ಹೊಗೆ ಹೀಗೆ ಹಾಕ್ಸ್ಕತ್ತಿನ ಏನು? ಇನ್ನೂ ಏನೇನೋ ಆಸೆ ಮಾಡಿಕೊಂಡೇವ್ನಿ. ನಾನು ಮೊಮ್ಮಕ್ಕಳ ಜೊತೆ ಆಟ ಆಡಬೇಕು ಅದು ಇದು ಅಂತ ಹೇಳ್ಬಿಟ್ಟು ಈಗ ನೀನು ನೋಡಿದ್ರೆ ನನ್ನೇ ಹೊಗೆ ಹಾಕ್ಸ್ಕೊಳ್ತೀನಿ ಅನ್ನೋ ಲೆಕ್ಕದಾಗ ಹೇಳ್ತಾ ಇದೆಯಲ್ಲ. ಅದೇ ನಿನ್ನ ಭಯ ಆಯ್ತಾ ಇದ್ದು ನನಗಂತೂ. ಚಿಕ್ಕಮ್ಮ, ಭೈರವ ನಗದ್ರಾಗೆ ಗೊತ್ತಾಗಲ್ವಾ? ಎಲ್ಲ ಸುಮ್ಮನೆ ನಾಟಕ, ಸುಮ್ಮನೆ ಸುಳ್ಳು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ನೀನೇನಾದ್ರೂ ಹೋಗಂಗಿದ್ರೆ ಭೈರವ ಹಿಂಗೆ ನಕ್ಕೊಂಡು ಹೇಳದ? ಯೋಚನೆ ಮಾಡು. ನಗ ಅಂತ ಸೀನೇ ಇರ್ತಾ ಇಲ್ಲ, ನಗ್ತಾ ಅಂತ ಇರ್ತಾನೆ ಇರಲಿಲ್ಲ. ಜಾಸ್ತಿ ಬೇಜಾರು ಮಾಡ್ಕೊಂಡಿರೋದು. ನಗ್ತಾ ಐತೆ ಅಂದರೆ ನಿನಗೆ ಒಳ್ಳೇದಾಗ್ತೈತೆ ಅಂತಲೇ ಅರ್ಥ. ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಮನೆ ಇರು ಚಿಕ್ಕಮ್ಮ. ಅಲ್ವೇ, ನನ್ನ ಮಗನ ಮದುವೆನೋ ಏನು ನೋಡ್ದಿದಂಗೆ ಹೋಗ್ಬಿಟ್ರೆ ಹೆಂಗೆ ಅವಳೆ? ನನ್ನ ಮಗ ಇನ್ನೂ ಪ್ಯಾಟೆಯಿಂದ ಬಂದೇ ಇಲ್ವೇ ಅವನು. ಅದು ಯಾವಾಗ ಬರ್ತಾನೋ, ಅದು ಏನು ಕತೆನೋ ನಾ ಕಾಣೆ.
ಹ್ಮ್ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋನಿ ಅಂತಂದ್ರೆ ನೀವೆಲ್ಲ ಬರ್ಬೇಡ್ರಿ ಕಣಮ್ಮ ಬತ್ತೀನಿ ಅಂತಾನಿ ಬರೋದ್ ಕಾಣೆ. ಅಯ್ಯೋ ಏನಾರ ನಿನ್ ಮದ್ವಿಗೆ ಏನಾರ ಬತ್ತನೋ ಏನೋ ನಾ ಕಾಣೆ. ಈ ಭೈರವ ಏನು ಹೇಳಕ್ಕಿಲ್ಲ. ಏನಿಲ್ಲ ಬಿಡು ತಲೆ ಕೆಡ್ಸ್ಕೊಬಿಡ ಬಿಡು ಅಂತ ಹೇಳ್ತದೆ, ಸುಮ್ಮನೆ ಆಯ್ತದೆ. ಈಗಿತ್ತ ನನ್ನ ಮಗ ಬಂದ್ರೆ ಮದ್ವೆ ಮಾಡೇ ನಿನಿಯ ಕಳ್ಸದ ನನ್ನ ಮಗಂಗೆ. ಹೌದೌದು, ನೀನು ಮದುವೆ ಮಾಡಿನೇನೆ ಕಳಿಸ್ತೀಯ ಬಿಡು. ಅದ್ರ ಕತೆ ಯಾಕೆ ಹೇಳ್ತೀನಿ, ನೀನು ಮಾಡಲಿಲ್ಲ ಅಂದರೆ ವಿಧಿನೂ ಇರಲ್ಲ, ನೀನು ಮಾಡೇ ಮಾಡ್ತೀಯ. ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡ, ಸರಿನಾ? ನಿನಗೆ ಒಳ್ಳೆ ಸೊಸೆನೇ ಸಿಗ್ತಾಳೆ, ಯಾಕೆ ಯೋಚನೆ ಮಾಡ್ತೀಯ ಪದ್ದು ಡಾರ್ಲಿಂಗ್? ಈಗ ಅದೆಲ್ಲ ಕತೆ ಬಿಟ್ಬಿಡು, ನಡೀರಿ ಹಂಗೆ ಹೊಲ್ತಕ್ಕೆ ಹೋಗ್ಬಿಟ್ಟು ಹೊಳೆ ಎಲ್ಲ ಓಡಾಡ್ಕೊಂಬಿಟ್ಟು ಬರನಿ. ಭೈರವ ಭೈರವ ಎಲ್ಲ ಅರ್ಧಂಬರ್ಧ ಹೇಳೋಯ್ತದಲ್ಲ ಇದು. ನನ್ನ ಮಗ ಏನಾಗವನೆ, ನನ್ನ ಮಗನ ಬಗ್ಗೆ ಹೊಸಿನೂ ಗಮನ ಕೊಡ್ತಾ ಇಲ್ಲ. ನಾನಂತೂ ಏನಾರ ಹೊಸಿ ಗಮನ ಕೊಡಬೇಕು. ಅಲ್ಲಿ ಲೋಪರಿಗೆ ಮೊದಲು ಫೋನ್ ಹಾಕ್ಬೇಕು, ಎಲ್ಲವನ್ನ ಮುಚ್ಕೊಂಡು ಬಾರ್ಲಾ ಅಂತ ಹೇಳ್ಬಿಟ್ಟು. ಇಲ್ಲ ನನ್ನ ಗಂಡನ ಕಳಿಸ್ಬೇಕು, ಮೊದಲು ಹೋಗಿ ಒದ್ದೆಳ್ಕೊಬಿಟ್ಟು ಭಾವನದು ಎಲ್ಲಿ ಹೋಗವನೋ ಏನು ಕತೆಯೋ ನಾ ಕಾಣೆ ಅಂತ ಹೇಳ್ಬಿಟ್ಟು. ಏನು ಮಾಡಲಿ ನಾನು? ಕರ್ಕೊಂಡು ಹೋಗ್ಲಾ ಬೇಡವಾ? ಕರ್ಕೊಂಡು ಹೋಗ್ಲಾ ಬೇಡವಾ? ನನ್ನ ಗಂಡನ ಕರ್ಕೊಂಡು ನಾನೇ ಹೋಗ್ಬಿಟ್ಟು ಬರ್ತೀನಿ ಇರು ಪ್ಯಾಟೆಗೆ. ಚಿಕ್ಕಮ್ಮ, ನಿಮ್ಮ ಮಗ ನಾನು ಬಂದು ಇಷ್ಟು ದಿನ ಆಯಿತು, ಒಂದು ದಿನಕ್ಕೂ ಬಂದೇ ಇಲ್ಲ ಅಲ್ವಾ ಇಲ್ಲಿಗೆ? ಓದಕ್ಕೆ ಹೋಯ್ತೀನಿ ಅಂತ ನಮ್ಮ ರಾಜ್ಯದಾಗಿಲ್ಲ ಕಣವ, ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟವನಿ. ಎಲ್ಲೋನುವೆ ಅಲ್ಲಿ ಓದ್ಕೊಂಡು ಎಲ್ಲಿ ಹೈದ್ರಾಬಾದ ಹೋಗವನಿ ಕಣಮ್ಮಿ. ಚೆನ್ನಾಗಿ ಅನ್ನಿಸ್ತದೆ. ಆಗ ನನಗೆ ಗೊತ್ತಿಲ್ಲ, ನೆಟ್ಗೆ ಹೋಗಿದ್ದೀನಿ ಓದ್ಕೊತಿದ್ದೀನಿ ಕಣಮ್ಮ, ಟ್ರೈನಿಂಗ್ ಹೋಗಿ ಇನಿಂಗು ಅಂತಾನೆ. ಅದೇನೋ ನಾಕಾಣೆ. ಏನೋ ಅವ್ರ ಅಪ್ಪನ ಕಳಿಸ್ಬಿಟ್ಟು ಒಂದ್ಕಿತ ವಿಚಾರಿಸ್ಬೇಕು ಏನಾಗೈತೋ ಏನೋ. ಈ ಭೈರವ ಈ ಕಡೆ ಹೊಂಟೋಯ್ತಲ್ಲ, ಈ ಭೈರವನ್ನ ಮಾತಾಡಿಸ್ಬೇಕು ಫಸ್ಟು. ಬಾ ಭೈರವ, ನನ್ನ ಮಗನ ಬಗ್ಗೆ ಏನಾರ ಅವಶ್ಯ ಹೇಳಿ ನೀನು. ಏನು ಹೇಳಿ ಪದ್ದು ಡಾರ್ಲಿಂಗ್, ನಾನೇನಾದರೂ ಜ್ಯೋತಿಷ್ಯ ಹೇಳ್ತಾ ಇದ್ದೀನ? ಇನ್ನು ಮ್ಯಾಲೆ ಜ್ಯೋತಿಷ್ಯ ಕೇಂದ್ರನ ಓಪನ್ ಮಾಡ್ಕೊಬಿಡ್ತೀನಿ ನಾನಂತೂ. ಜ್ಯೋತಿಷ್ಯ ಹೇಳುತ್ತಿರುವ ಪದ್ದು ಡಾರ್ಲಿಂಗ್ ದೆಯ್ಯ ಅಂತ ಹೇಳ್ಬಿಟ್ಟು ಹೆಸರು ಹಾಕೋಬಿಟ್ಟು ಭೈರವ ಅಂತ ಹೇಳ್ಬಿಟ್ಟು ಭೈರವ ಜ್ಯೋತಿಷ್ಯ ಕೇಂದ್ರ ಅಂತ ಹಾಕೋಬಿಡ್ಲಾ? ಹೇಳು ಸಾಕು. ನನ್ನ ಮಗಂಗೆ ಏನು ಹೆಚ್ಚು ಕಮ್ಮಿ ಆಗಿಲ್ಲ ತಾನೆ? ಸಂದಕವನ್ ತಾನೆ, ಇನ್ನು ಅದನ್ನ ಹೇಳು ಸಾಕು. ಇಲ್ಲ ಹೇಳು ಪದ್ದು ಡಾರ್ಲಿಂಗ್, ಏನೂ ಆಗಿಲ್ಲ, ಚೆನ್ನಾಗವನೇ, ಶೀಘ್ರದಲ್ಲೇ ಬರ್ತಾನೆ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸುಮ್ಕೆ ತಮಾಸೆ ಮಾಡಿದೆ ಅಷ್ಟೇನೇನೆ. ಹಬ್ಬ, ಈಗ ಸಮಾಧಾನ ಆಯ್ತು ನನಗಂತೂ. ಆದಷ್ಟು ಬೇಗ ನೀನಿಯಾ ನನ್ನ ಮಗಂಗೊಂದು ಹೆಣ್ಣು ಹುಡುಕ್ಬಿಟ್ಟು ಮದುವೆ ಮಾಡಕ್ಕೆ ನೋಡ್ತೀನಿ. ಹೆಂಗೋ ಇಂದು ಮುಂದೆ ನೀನಿಯ ಮಾಡಾಕ್ಬಿಡ. ನೀ ಸುಮ್ಮನೆ ಯಾಕೆ ತಲೆನೋವು? ಇಂದು ಮುಂದೆ ಸರ್ಸರ್ನ ಮಾಡಾಕ್ಬಿಟ್ರೆ ಮದುವೆಯ ಯಾವ ತಲೆನೋವು ಇರೋಕ್ಕಿಲ್ಲ. ಇಲ್ಲ ಅಂದರೆ ತಲೆನೋವು ಮೇಲೆ ತಲೆನೋವು ಬಂದ್ಬಿಡ್ತದೆ ನನಗೆ. ಇನ್ನೊಂದ್ಕಿತ ಕಳ್ಸೋಕ್ಕಿಲ್ಲ. ನೋಡ್ತಾ ಇರು ಭೈರವ, ಮದುವೆ ಮಾಡ್ಬಿಟ್ಟೆ ನೀ ಕಳ್ಸೋದು. ನಿನ್ನ ಹೆಸ್ರು ನೀನು ದೊಡ್ಡದಾಗ ಹಾಕಿಸ್ತೀನಿ. ಭೈರವ ಮತ್ತು ಕುಟುಂಬ ಅಂತ ಹೇಳ್ಬಿಟ್ಟು ನಿನ್ನೆ ತಲೆ ಕೆಡ್ಸ್ಕೊಬೇಡ, ಸುಮ್ಕಿರು. ನನ್ನ ಮಗನ ಮದುವೆ ಒಂದು ಮಾಡೋದೊಂದು ಯೋಚನೆ ಮಾಡು ಸಾಕು. ನನ್ನ ಮಗಳು ಹೆಂಗೋ ಆರಾಮಾಗಿ ಒಳ್ಳೆ ಮನೆಯೇ ಸಿಕ್ಬಿಟ್ಟೈತೆ. ನನ್ನ ಅಳಿಯ ಬಂಗಾರದಂತ ಅಳಿಯ. ಅದೇ ಅತ್ತೆ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನನ್ನ ಸರ ಮಾಡಬೇಕು. ಪಾಪ ನಿಧಿ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಬೇಜಾರಾಗ್ತೈತೆ. ಈ ಭೈರವ ಯಾಕೆ ನಿಧಿ ಬಗ್ಗೆ ಏನೂ ಮಾತೇ ಆಡಲ್ವಲ್ಲ ಜಾಸ್ತಿ? ಅವ್ರಿಗಿನ್ನೂ ಸಹಾಯನೇ ಮಾಡಲ್ವಲ್ಲ? ನೀನೇನು ಯೋಚನೆ ಮಾಡ್ತಾ ಇದೀಯಾ ಅಂತ ಗೊತ್ತಾಯ್ತೈತೆ ಉಷಾ. ಅದೆಲ್ಲ ನಾವು ಎಲ್ಲ ಕೆಲಸನೂ ಎಲ್ಲ ಟೈಮಗೂ ಎಲ್ಲನೂ ಮಾಡೋಕ್ಕಾಗಲ್ಲ. ಎಲ್ಲ ಮುಂಚೆ ಗೊತ್ತಿದ್ರೂ ಏನೂ ಹೇಳೋಕ್ಕಾಗಲ್ಲ. ಹಂಗೆಲ್ಲ ಭವಿಷ್ಯನ ಮೊದಲೇ ಹೇಳ್ಬಾರ್ದು. ಸರಿ ಪದ್ದು ಡಾರ್ಲಿಂಗ್, ನಾನು ಒಯ್ತೀನಿ. ನನಗೂ ಬೇಜಾರೈತೈತೆ, ಒಂದು ರೌಂಡ್ ಓಡಾಡ್ಕೊಂಬಿಟ್ಟು ಬರ್ತೀನಿ. ನಿಮ್ಮ ಮಗ ಶೀಘ್ರದಲ್ಲೇ ಬರ್ತಾನೆ, ಕಾಯ್ಕೊಂಡಿರು. ಹಂಗೆ ಬರ್ತಾನೆ, ನಿನಗೂ ಖುಷಿ ಆಯ್ತದೆ. ಹೆಂಗೋನು ತಲೆ ಕೆಡ್ಸ್ಕೊಬೇಡ, ಶೀಘ್ರದಲ್ಲೇ ಬರ್ತಾನೆ ಅಂತ ಹೇಳಿದ್ನಲ್ಲ, ನಾನು ಕೊಟ್ಟು ಮಾತಿಂದನೇ ತಪ್ಪೈತಾ? ಇಲ್ಲ ಇಲ್ಲ, ಮತ್ತೆ ಬರ್ತಾನೆ ಬಿಡು, ತಲೆ ಕೆಡ್ಸ್ಕೊಬೇಡ. ಸರಿ ಬಿಡು, ನೀನು ಹೇಳಿದ್ಮೇಲೆ ನಂಗೂ ಸಮಾಧಾನ. ನೀನಿಯ ನಾನು ಹೊಸಿ ಸಮಾಧಾನ ಮಾಡ್ಕೊತೀನಿ. ನೀನು ಹೇಳ್ದಂಗೆ ನೀನು ಆಯ್ತು ತಗ. ಸರಿ ಬಿಡು. ಮಂತಕ್ಕೆ ಏನಾರ ಬಸಿ ತಿನ್ಕೊಂಡು ಹೋಗಿವಂತೆ. ಪಾಪ ಕೋಳಿ ಅಂತೆಲ್ಲ ಕೋಳಿ ಎತ್ಕೊಂಡು ಹೋಗಿವಂತ. ಬಾ, ಇವತ್ತು ನನ್ನ ಫ್ರೆಂಡು ವರ್ಷುತ್ತಿಥಿ ಐತೆ. ವರ್ಷುತ್ತಿಥಿಗೆ ಅಂತ ಹೇಳ್ಬಿಟ್ಟು ಮಟನ್ ಊಟ ಚಿಕನ್ ಊಟ ಎಲ್ಲ ಬೀಳ್ತದೆ, ಹೋಗ್ಬಿಟ್ಟು ತಿನ್ಕೋತೀನಿ ನಾನು. ಹೆಂಗ ಭೈರವ ಬಂದ್ಬಿಟ್ಟು ಅವಾಗ ಒಂಚೂರಿ ಹಚ್ಚಿಸ್ತಾ ಇರ್ತದೆ. ನನ್ನ ಮಗ ಬುತ್ತನಂತೆ ನೋಡಮಿ. ಯಾರಣ್ಣ ನಿನ್ನ ಫ್ರೆಂಡು ಗಿಂಡು ಇದ್ರೆ ಸಂಡಕ್ಕಿರೋ ಹುಡುಗಿಯರಿದ್ರೆ ಹೇಳು, ನನ್ನ ಮಗನ ಕೊಟ್ಬಿಟ್ಟು ಮದುವೆ ಮಾಡ್ಬಿಡನಿ. ಆಯ್ತು ಹೇಳು ಚಿಕ್ಕಮ್ಮ, ಖಂಡಿತವಾಗೂ ನಾನು ಹೇಳ್ತೀನಿ. ಹುಡುಗಿ ಚೆನ್ನಾಗಿರೋಳು ಸಿಕ್ಕಿದ್ರೆ ಹೇಳ್ತೀನಿ ಬಿಡಿ. ಸರಿ ಕಣಮ್ಮಿ, ಹೆಂಗ ಅವನೊಬ್ಬನ ಮದುವೆ ಆದರೆ ಮುಗೀತು.